ಜೀವನಾಡಿ ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ಕಾಮಗಾರಿ ವಿಳಂಬ ಆಗ್ತಾ ಇದೆ. ಒಂದು ಎರಡನೇದು 10 ಕೋಟಿ ರೂಪಾಯಿ ಅನುದಾನವನ್ನು ವಾಪಸ್ ತಗೊಂಡಿದ್ದಾರೆ. ಇಲ್ಲ, ಟೋಟಲ್ 33 ಗೇಟ್ ಇದೆ. ಅಲ್ಲಿ 18 ಗೇಟ್ ಆಂಧ್ರಕ್ಕೆ ಬರ್ತದೆ, ನಮ್ಗೆ 15 ಗೇಟ್ ನಮ್ಗೆ ಬರ್ತದೆ. ಅದಲ್ಲಿ ಟೋಟಲ್ ನಮ್ ಪಾಲ್ ಬರೋದು 26 ಕೋಟಿ ಬರ್ತದೆ. ಅದರಲ್ಲಿ 10 ಕೋಟಿ ರಿಲೀಸ್ ಮಾಡಿದೀವಿ. ಆಂಧ್ರದು 28 ಕೋಟಿ ಬರ್ತದೆ. ಅದರಲ್ಲಿ 20 ಕೋಟಿ ಕೊಟ್ಟಿದ್ದಾರೆ. ಅವ್ರು 8 ಕೋಟಿ ಬಾಕಿ ಇದೆ. ಆ ತರ ಇಲ್ಲ. ಈಗ 10 ಕೋಟಿ ವಾಪಸ್ ತಗೊಂಡಿದ್ದೀರಿ? ಇಲ್ಲ ತಗೊಂಡಿಲ್ಲ. ಯಾರು ಆರೋಪ ಮಾಡಿಲ್ಲ? ಇಲ್ಲ ವಾಪಸ್ ತಗೊಂಡಿಲ್ಲ. ನಾನು ವಿಚಾರಿಸ್ಕೊಂಡೆ, ವಾಪಸ್ ಏನು ತಗೊಂಡಿಲ್ಲ. ಇಲ್ಲ, ಒಂದ್ ನಿಮಿಷ. ನಮ್ ಪಾಲ್ ಏನ್ ಕೊಡ್ಬೇಕು ನಾವು ಕೊಳ್ಳೇಬೇಕಿಲ್ಲ. ನಮ್ ಪಾಲ್ ಏನ್ ಕೊಡ್ಬೇಕು ನಾವು ಕೊಳ್ಳೇಬೇಕಾಗ್ತದೆ. ನಮ್ ಪಾಲ್ ಇರೋದು 26 ಕೋಟಿ, ಆಂಧ್ರ ಪಾಲ್ ಇರೋದು 28 ಕೋಟಿ. ನಮ್ಮ 33 ನಮ್ಗೆ 15 ಗೇಟ್ ಬರ್ತದೆ, ಅವ್ರಿಗೆ 18 ಗೇಟ್ ಬರ್ತದೆ ಆಂಧ್ರದವ್ರಿಗೆ. ನಮ್ಮ ಪಾಲಲ್ಲಿ 26 ಕೋಟಿದಲ್ಲಿ 10 ಕೋಟಿ ಕೊಟ್ಟಿದ್ದೀವಿ. ಈಗ ಹಂತ ಕೊಡ್ಬೇಕಾಗಿರೋದು. ಈಗ ಟೋಟಲ್ 33 ಗೇಟ್ ಅಲ್ಲಿ 5 ಗೇಟ್ ಕಂಪ್ಲೀಟ್ ಆಗಿದೆ. 5 ಗೇಟ್ ಕಂಪ್ಲೀಟ್ ಆಗಿದೆ. 5 ಗೇಟ್ ಕಂಪ್ಲೀಟ್ ಆಗಿದೆ. ನಾನೇ ಹೋಗಿ ಬರುವಾಗ ಹೋದ್ ಸತಿ ಬರುವಾಗ ನಾನೇ ವಿಸಿಟ್ ಕೊಟ್ಟಿದ್ದೆ. 2 ಗೇಟ್ ಕಂಪ್ಲೀಟ್ ಆಗಿ ಕುಣಿಸಿದ್ರು. ಆರಾಮಾಗಿ ಹೇಳ್ರಿ. ಆಯ್ತಪ್ಪ, 1 ಗೇಟ್ ಕಂಪ್ಲೀಟ್ ಅದೇ ನಿಮ್ದೇ ಇಟ್ಕೊಳ್ಳಿ, 1 ಗೇಟ್ ಅಂತ ತಿಳ್ಕೊಳ್ಳಿ. ಈಗ ಹಂತ ಮಾಡ್ತಾ ಇದಾರೆ. ನಮ್ ಪಾಲ್ ಏನ್ ಕೊಡ್ಬೇಕಾಗಿ ನಾವು ಕೊಡ್ತೀವಿ. ನಾವು 5 ಗೇಟ್ ಅಂತ ಹೇಳಿ ನಿಮ್ಮನ್ನು ಮಿಸ್ಗೈಡ್ ಮಾಡೋದು ಸರಿಯಲ್ಲ ಸರ್. ಅಧಿಕಾರಿಗಳು ಯಾಕೆ ಒಂದ್ ನಿಮಿಷ. ನಾನೇ ಮೊನ್ನೆ ಹೋದ್ ಸತಿ ಬರುವಾಗ ನಾನೇ ಹೋಗಿದೆ. 2 ಗೇಟ್ ಕಂಪ್ಲೀಟ್ ಆಗಿ ಕೂಣಿಸಿದ್ರು. ಗೇಟ್ ನಂಬರ್ ನಂಗೆ ಜ್ಞಾಪನ ಇಲ್ಲ. ನಾನೇ ಹೋಗಿದ್ದೆ 18 2 ಗೇಟ್ ಕೂಣಿಸಿದ್ರು. ನಾನೇ ನೋಡಿದ್ದೀನಿ. 1 ಗೇಟ್ ಆಯ್ತಪ್ಪ. ಯಾರು ದಾರಿ ತಪ್ಸಲ್ಲ. ಏನಕ್ಕೆ ದಾರಿ ತಪ್ಪಿಲ್ಲ? ದಾರಿ ತಪ್ಸಲ್ಲ. ಆಯ್ತು, ನಾನು ನೋಡ್ತೀನಿ. ಸಾರಿ, ಬೆಳಗಾವಿ ರಾಬರಿ ಪ್ರಕರಣದ ಬಗ್ಗೆ ರಾಬರಿ ಆಗಿದೆ ಸರ್. ಅದರಲ್ಲಿ ಬಿಜೆಪಿಯವರು, ಮಹಾರಾಷ್ಟ್ರದವರು ಆರೋಪ ಇಲ್ಲ. ಅದ್ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಇದೇ ತಿಂಗಳಲ್ಲಿ ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಹಂಪಿ ಉತ್ಸವ. ಅದು 13, 14, 15ನೇ ತಾರೀಕಿಗೆ ಫೆಬ್ರವರಿ ಹಂಪಿ ಉತ್ಸವನ ಮಾಡ್ತಾ ಇದ್ದೀವಿ. 13ನೇ ತಾರೀಕಿಗೆ ಮನೆ ಮುಖ್ಯಮಂತ್ರಿಗಳು ಹಂಪಿ ಉತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲ, ಈಗ ಏನಾಗಿದೆ, ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಅಲ್ಲೇದು ನಾನು ಹೇಳ್ದಲ್ಲ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿದೆ ಸ್ಲಮ್ ಬೋರ್ಡಲ್ಲಿ. ಅದಾದಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಕಾರಣ ಅಂದರೆ ಬಡವರು 7.5 ಲಕ್ಷದಲ್ಲಿ 4.5 ಲಕ್ಷ ಬಡವರು ಕಟ್ಟಬೇಕಾಗ್ತದೆ. ಅವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಆಮೇಲೆ ನಾನು ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಸರ್ಕಾರ ವತಿಯಿಂದಾನೇ ಕೊಡಬೇಕಂತ ಹೇಳ್ಬಿಟ್ಟು 4 ಲಕ್ಷ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದಕ್ಕೆ 2024 ಮಾರ್ಚಲ್ಲಿ ನಾವು 36,789 ಮನೆ ಕೊಟ್ವಿ. ಇದು ಮೊನ್ನೆ 24ನೇ ತಾರೀಕಿಗೆ 42,345 ಮನೆಗಳು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೊಟ್ಟಿದ್ವಿ. ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದಮೇಲೆ 80,000 ಮನೆಗಳು ಕೊಟ್ಟಿದ್ವಿ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ದು ನಾವು 5 ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ನಾವು ಈ ಮನೆಗಳು ಫ್ರೀ ಕಟ್ತೀವಿ ಅಂತೆಲ್ಲ. BJPಗೆ ನಮ್ಗೆ ವ್ಯತ್ಯಾಸ ನೋಡಬೇಕಾಗ್ತದೆ. ನೀವು BJP ಅವ್ರಿಗೆ ನಮ್ಮನ್ನ ವ್ಯತ್ಯಾಸ ನೋಡಬೇಕು. ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಇಲ್ಲ, ಟಾರ್ಗೆಟ್ ಕೊಟ್ಟರೆ ತಾನೇ ಕೊಡೋದು. ವಿಜಯನಗರ ಈಗ ಕೇಳ್ರಿ, ಈಗ ವಿಜಯನಗರಲ್ಲೂ ಇದೆ, ಬಳ್ಳಾರಿದಲ್ಲೂ ಇದೆ, ಇಡೀ ರಾಜ್ಯದಲ್ಲೂ ರಾಜೀವ್ ಗಾಂಧಿ ಇದು ಸ್ಲಮ್ ಬೋರ್ಡ್ ಮನೆಗಳು ಇದೆ. ಕಂಪ್ಲೀಟ್ ಆಗಬೇಕದು. ಅದೇ ಥರ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಒಂದೇ ಕಡೆ ಬಳ್ಳಾರಿಯಲ್ಲಿ 5,000 ಮನೆಗಳು, ವಿಜಯನಗರಲ್ಲಿ 2,000 ಮನೆ ಇದೆ. ಅದಕ್ಕೂ 29ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಲ ಕೇಳಿದ್ದಾರೆ.